ಚಟುವಟಿಕೆ ಪುಸ್ತಕ 2023-24 9ನೇ ತರಗತಿ ಹಿಂದಿಯಲ್ಲಿ ಇವತ್ತು ಕಲಿಕಾ ಫಲ 2ರಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ಮೊದಲ ಕಲಿಕಾ ಫಲದ ವಿಡಿಯೋ ಆಗಿರ್ಬೋದು, ಮತ್ತು 9ನೇ ತರಗತಿಯ ಕನ್ನಡ ಮತ್ತು ಸಮಾಜ ವಿಜ್ಞಾನದ ವಿಡಿಯೋ ನೋಡದೇ ಇದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ನಿಮಗೆ ಪ್ಲೇಲಿಸ್ಟ್ ಲಿಂಕನ್ನು ಸಜೆಸ್ಟ್ ಮಾಡಿದ್ದೀನಿ, ಅವುಗಳನ್ನು ನೋಡಿ ಅಂತ ಹೇಳ್ತಾ ದಯಮಾಡಿ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ. ಸೊ ಮೊದಲ ಚಟುವಟಿಕೆ ಇತ್ತು ಸಂಖ್ಯಾ ತಥಾ ವर्ण से संबंध शब्द बनाते हैं ಅಂತಕ್ಕಂಥದ್ದು ಕಲಿಕಾ ಫಲ. ಅದರಲ್ಲಿ ಚಟುವಟಿಕೆ ಒಂದಿದೆ, ವರ್ಣಮಾಲಾಕ್ಕೆ ಕ್ರಮಾನುಸಾರ ವರ್ಣ ತಥಾ ಉನ್ಕಿ ಅನುಕ್ರಮ ಸಂಖ್ಯಾ ಲಿಖಿ ಅಂತ ಕೇಳಿದ್ದಾರೆ. ಅಂದರೆ ಅ ಅಂತಕ್ಕಂಥದ್ದು ಮೊದಲ ಸ್ವರ, ಉ ಅಂತಕ್ಕಂಥದ್ದು 5ನೇ ಸ್ವರ, ಎ ಅಂತಕ್ಕಂಥದ್ದು 8, ಅಮ್ ಅಂತಕ್ಕಂಥದ್ದು 12. ಈ ಥರ ಕಡೆ ಲಾಸ್ಟ್ ಶ್ರ ಎಷ್ಟನೇ ವರ್ಣ ಅನ್ನೋದನ್ನು ಅವ್ರು ಏನು ಮಾಡಿದ್ದಾರೆ ಕೇಳಿ ಲಾಸ್ಟ್ ಇಲ್ಲಿ ಕುಲ ವರ್ಣೋಕಿ ಸಂಖ್ಯೆ ಅಂತ ಕೇಳಿದ್ದಾರೆ. ಸೊ ಈ ಥರ ಒಂದು ತಾವುಗಳು ಬರೀಬೇಕು. ಅ 1, ಆ 2, ಈ 3, ಈ 4, ಉ 5, ಉ 6, ರಿ 7. ನೆಕ್ಸ್ಟ್ ಎ 8, ಐ 9, ಓ 10, ಔ 11, ಅಮ್ 12, ಅಹ 13, ಕ 14, ಕ 15, ಗ 16, ಗ 17, ङ 18, ಚ 19, ಛ 20, ಜ 21, ಝ 22, ङ 23, ಟ 24, ಠ 25, ಡ 26, ಢ 27, ನ 28, ತ 29, ಥ 30, ದ 31, ಧ 32, ನ 33, ಪ 34, ಫ 35, ಬ 36, ಭ 37, ಮ 38, ಯ 39, ರ 40, ಲ 41, ವ 42, ಶ 43, ಶ 44, ಸ 45, ಹ 46, ಡ 47, ಅಡ 48, ಕ್ಷ 49, ತ್ರ 50, ಜ್ಞ 51, ಶ್ರ 52. ಇಷ್ಟು ಏನು ಮಾಡಬೇಕಾಗಿತ್ತಂದರೆ ಸ್ವರ ಮತ್ತು ವ್ಯಂಜನಗಳಿಗೆ ಪ್ರತಿ ಎಸ್ ವರ್ಣಕ್ಕೂ ಕೂಡ ತಾವೇನು ಮಾಡಬೇಕಾಗಿತ್ತು, ಅದು ವರ್ಣಮಾಲೆಯಲ್ಲಿ ಎಷ್ಟನೇ ಅಕ್ಷರ ಅನ್ನೋದನ್ನು ಸೂಚಿಸಲಿಕ್ಕೆ ಅದರ ಕೆಳಗಡೆ 1ರಿಂದ 52ರವರೆಗೆ ಬರಿಬೇಕಾಗಿತ್ತು. ಸೊ ಬರೆದು ಇಲ್ಲಿ ಲಾಸ್ಟ್ ಏನು ಮಾಡಬೇಕಾಗಿತ್ತು ಅಂತಂದರೆ 52 ಅಂತಕ್ಕಂಥದ್ದನ್ನು ಬರೆದ್ರೆ ಇದು ಕಂಪ್ಲೀಟ್ ಆಗ್ತದೆ. ಇನ್ನು ಎರಡನೇ ಚಟುವಟಿಕೆ ಏನು ಕೊಟ್ಟಿದ್ದಾರೆ ಅಂದ್ರೆ उदाहरण के अनुसार संख्याओं से संबंधित अक्षरों को जोड़कर शब्द बनाइए. ಅಂದರೆ ಇಲ್ಲಿ 1 + 38 + 40 ಅಂತ ಇದೆ. 1 ಅಂದರೆ ಅ, 38 ಅಂದರೆ ಮ, ರ ಅಂದರೆ 40. ಒಟ್ಟಾರೆ ಏನಾಯ್ತದು ಅಮರ ಅಂತಕ್ಕಂಥದ್ದು ಆಯಿತು. ಅದೇ ಥರನಾಗಿ ಮೊದಲನೇದು ಏನಿದೆ ಅಂತಂದರೆ ಎಸ್ 14, 41, 38 ಸೇರಿಸಿದದು ಏನಾಗ್ತದೆ ಕಲಂ ಅಂತಕ್ಕಂಥದ್ದು ಆಗ್ತದೆ. ಫಸ್ಟ್ ಒನ್ ಕಲಮ. ಅದೇ ಥರ ಸೆಕೆಂಡ್ 1 + 31 + 40 + 14 ಅಂತಕ್ಕಂಥದ್ದು ಅದ್ರಕ್ ಅಂತಕ್ಕಂಥದ್ದು ಆಗ್ತದೆ. ಇನ್ನು ನೆಕ್ಸ್ಟ್ ಮೂರನೇದೇನು 45 + 38 + 39 ಕೇಳಿದ್ದಾರೆ, ಅದು ಮೂರನೇ ಉತ್ತರ ಸಮಯ ಅಂತಕ್ಕಂಥದ್ದು ಆಗ್ತದೆ. ನಾಲ್ಕನೇದು 1 + 14 + 36 + 40 ಅಂತ ಇದೆ, ಅದರ ಉತ್ತರ ಬಂದ್ಬಿಟ್ಟು ಅಕ್ಬರ್ ಅಂತಕ್ಕಂಥದ್ದು ಆಗ್ತದೆ. ಇನ್ನು ನೆಕ್ಸ್ಟ್ ಐದನೇದು ಏನಿದೆ ಅಂತಂದರೆ 11 + 44 + 32, ಅದರ ಉತ್ತರ ಬಂದ್ಬಿಟ್ಟು ಔಷಧ ಅಂತಕ್ಕಂಥದ್ದು ಆಗ್ತದೆ. ನೆಕ್ಸ್ಟ್ 14 + 38 + 41 ಇದೆ, ಆರನೇದು ಆಗ್ತಕ್ಕಂಥದ್ದು ಕಮಲ. ನೆಕ್ಸ್ಟ್ 19 + 38 + 33 ಅಂತ ಸೇರಿಸಿದ್ದಾರೆ, ಅದು ಏಳನೇ ಉತ್ತರ ಆಗ್ತಕ್ಕಂಥದ್ದು ಚಮನ ಅಂತಕ್ಕಂಥದ್ದು ರೈಟ್ ಆನ್ಸರ್. ಇನ್ನು ನೆಕ್ಸ್ಟ್ ಎಂಟನೇದು 38 + 46 + 41, ಸರಿಯಾದ ಉತ್ತರ ಮಹಲ್ ಅಂತಕ್ಕಂಥದ್ದು ಆಗ್ತದೆ. 9 16 + 36 + 33 ಅಂತ ಇದೆ, ಸೊ ರೈಟ್ ಆನ್ಸರ್ ಗಬನ ಅಂತಕ್ಕಂಥದ್ದು ಆಗ್ತದೆ. ಇನ್ನು 10ನೇದು ಇರ್ತಕ್ಕಂಥದ್ದು 14 + 41 + 38 ಅಂತ ಇದೆ, ಸೊ ರೈಟ್ ಆನ್ಸರ್ ಇದು ಬಂದ್ಬಿಟ್ಟು ಕಲಂ ಅಂತಕ್ಕಂಥದ್ದು ಆಗ್ತದೆ. ಇನ್ನು 11ಕ್ಕೆ ಹೋಗುವ ಅದಿರೋದು 15 + 36 + 40 ಅಂತ ಇದೆ, ಸರಿಯಾದ ಉತ್ತರ ಖಬರ್ ಅಂತ ಆಗ್ತದೆ. 12 43 + 40 + 28 ಇದೆ, ಅದು ಬಂದ್ಬಿಟ್ಟು ಶರಣ ಅಂತಕ್ಕಂಥದ್ದು ಆಗ್ತದೆ. ಇನ್ನು 37 + 21 + 33 ಇದೆ, 13ನೇ ಉತ್ತರ ಭಜನ ಆಗ್ತದೆ. ನೆಕ್ಸ್ಟ್ 43 + 40 + 36 + 29 ಅಂತ ಇದೆ, 14ನೇ ಉತ್ತರ ಶರಬತ್ ಅಂತಕ್ಕಂಥದ್ದು ಆಗ್ತದೆ. ಇನ್ನು ಲಾಸ್ಟ್ 37 + 47 + 14 + 33 ಇದೆ, ಅದು ಧಡಕನ್ ಅಂತಕ್ಕಂಥದ್ದು ಆಗ್ತದೆ. ಇಷ್ಟು ಅವುಗಳ ಅಕ್ಷರಗಳಿಗೆ ಅನುಗುಣವಾಗಿ ಮೇಲ್ಗಡೆ ಇರ್ತಕ್ಕಂಥ ಏನು ಬರೀತಿರಲ್ಲ ಅವುಗಳನ್ನು ಬರೆದು ನೋಡಿ ಅಲ್ಲಿ ಶಬ್ದಗಳನ್ನು ನೀವೇನು ಮಾಡಬೇಕಾಗಿತ್ತು ಬರಿಬೇಕಿತ್ತು, ಇಷ್ಟೇ ಇತ್ತು. ಇನ್ನು गतिविधि 3 चटवटिके 3 होगना. नमूने के अनुसार निम्नलिखित वर्णों से शुरू होने वाले शब्द लिखकर पढ़िए. ಇಲ್ಲಿ ಒಂದು ಕೇಳಿದ್ದಾರೆ, ಕದಿಂದ ಪ್ರಾರಂಭವಾಗ್ತಕ್ಕಂಥ ಶಬ್ದಗಳು ಕೊಟ್ಟಿದ್ದಾರೆ. ಕಾವೇರಿ, ಕಚ್ಚಾ, ಕಕ್ಷಾ, ಕನಕ.
ಇಲ್ಲಿ 5 ಶಬ್ದಗಳನ್ನು ನೀವು ಬರಿಬೇಕು ಮತ್ತೆ ಓದಬೇಕು ಅಂತ ಹೇಳಿದ್ದಾರೆ. ಸೊ ಮೊದಲನೇದು ಕ ಅಂತ ಕೊಟ್ಟಿದ್ದಾರೆ. ಕದಿಂದ ಶಬ್ದಗಳನ್ನು ನೋಡೋಣ. ಎಸ್ ಕಮಲ, ಕರ, ಕಸಂ, ಕನೌಜ, ಕಿರಣ. ಇನ್ನು ಎರಡನೇದೇನಿದೆ ಖ ಅಂತಕ್ಕಂಥದ್ದು ಇದೆ. ಸೊ ಖದಿಂದ ಖಗ, ಖರಗೋಶ, ಖತ, ಖೇತ, ಖೇಲ. ನೆಕ್ಸ್ಟ್ ಇರೋದು ಗದಿಂದ ಇದೆ. ಗದಿಂದ ಗಮಲಾ, ಗಣೇಶ್, ಗಗನ್, ಗಂಗಾ, ಗೋದ. ನೆಕ್ಸ್ಟ್ ಇರೋದು ಚದಿಂದ ಪ್ರಾರಂಭವಾಗ್ತಕ್ಕಂಥ ಶಬ್ದಗಳಿದ್ದಾವೆ. ಚದಿಂದ ಚಮಚ, ಚಾರ, ಚರಕ, ಚರಣ, ಚಿಮನ. ಜದಿಂದ ಕೇಳಿದ್ದಾರೆ ಜಲ, ಜಲಜ, ಜಹಾನ. ನೆಕ್ಸ್ಟ್ ಜಾನ್, ಜನ. ಇಷ್ಟು ಬರಿಬೇಕು. ಇನ್ನು ಟದಿಂದ ಶುರುವಾಗ್ತಕ್ಕಂಥ 5 ಶಬ್ದಗಳನ್ನು ಕೇಳಿದ್ದಾರೆ. ಟಮಾಟರ್, ಟನ್, ಟಮ್ ಟಮ್. ಓಕೆ, ಈ ತರನಾಗಿ ತಾವೇನು ಮಾಡಬಹುದಾಗಿತ್ತು, ಬರಿಬಹುದಾಗಿತ್ತು. ಇನ್ನು ಡ से शुरू होने वाले 5 ಶಬ್ದ ಕೇಳಿದ್ದಾರೆ. ಡ ದಿಂದಿರೋದು ಡಮರು, ಡೋಲ್, ಡಾಲ್, ಡಾಲಾ, ಡೋಲಕ್. ಸೊ ಡೋಲಕ್ ಅಂತಕ್ಕಂಥದ್ದು ಕೂಡ ನೀವೇನು ಮಾಡಬಹುದಾಗಿತ್ತು, ಬರಿಬಹುದು. ಇನ್ನು ತ से शुरू होने वाले 5 ಶಬ್ದ ಅಂತ ಕೇಳಿದ್ದಾರೆ. ತದಿಂದ ತನ, ತಮಕ, ತುಮಾರ, ತೇರಾ, ತೇರೆ. ದ से शुरू होने वाले ಶಬ್ದ ಕೇಳಿದ್ದಾರೆ. ದ ದಿಂದ ದಾನ, ದುಮ್, ದೇಶ್, ದೇನಾ, ದಿನ್. ನೆಕ್ಸ್ಟ್ ಕೇಳಿರೋದು ಧ ದಿಂದ ಶುರು ಹೋನೆ ವಾಲೆ ಶಬ್ದ ಕೇಳಿದ್ದಾರೆ. ಧ ದಿಂದ ಧಾನ, ಧನ, ಧಕ, ಧಾತ, ಧಾತು. ಧಾತ್ರಿನೂ ಕೂಡ ಬರಿಬಹುದು. ಇನ್ನು ನ से शुरू होने वाले ಶಬ್ದ ಕೇಳಿದ್ದಾರೆ. ನಯನ, ನಾಯ, ನಯ, ನಾಮ, ನಮಕ. ಇನ್ನು ಪ ದಿಂದ ಶುರು होने वाले 5 ಶಬ್ದ ಕೇಳಿದ್ದಾರೆ. ಪರ, ಪಾಪ, ಪಿಟ, ಪಟ, ಪಾಠ. ಇನ್ನು ಬ से शुरू होने वाले 5 ಶಬ್ದ ಕೇಳಿದರೆ. ಬಸ್, ಬರ್, ಬಾರ್, ಬಾಹರ್, ಬಾತ್ ಅಂತಕ್ಕಂಥದ್ದು ಆಗ್ತದೆ. ಇನ್ನು ಭ ದಿಂದ ಕೇಳಿದ್ರು ಭವ, ಭಾವ, ಭವನ, ಭೌಮ, ಭೂಮ ಅಥವಾ ಭೂಮಿನೂ ಕೂಡ ಬರಿಬಹುದು. ಮದಿಂದ ಮಾನ, ಮನ, ಮನ, ಮಾನು. ರ ದಿಂದ ರಾವ್, ರಾಮ, ರಬ, ರಾಯ, ರವಿ. ಲ ದಿಂದ ಲಯ, ಲಾವು, ಲಾಯಿ, ಲತಾ, ಲಾಮ, ಲಕ. ವದಿಂದ ಕೇಳಿದ್ದಾರೆ. ಎಸ್ ವಾರ, ವರ, ವಾಮ, ವಿಷ, ವೀರ. ಶದಿಂದ ಶಾರ, ಶೈರ, ಶರ, ಶಯನ, ಶರ್ಯ. ಸದಿಂದ ಸರ, ಸಾರ, ಸಮಯ, ಸಮ, ಸಬ. ಹದಿಂದ ಹಮ, ಹೋಮ, ಹಕ, ಹಮರ, ಹಮಾರ ಅಂತಕ್ಕಂಥದ್ದು ಇತ್ತು. ಇಷ್ಟಿತ್ತು ಸ್ನೇಹಿತರೆ 9ನೇ ತರಗತಿಯ ತೃತೀಯ ಭಾಷೆ ಹಿಂದಿಯಲ್ಲಿನ 2ನೇ ಕಲಿಕಾ ಫಲದಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು. ಸೊ ದಯಮಾಡಿ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಲಿಕ್ಕೆ ಮರೆಯದಿರಿ. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಒತ್ತಿ. ಎಸ್ ನಮ್ಮದೇ ವಾಟ್ಸಪ್ ಚಾನಲ್ ಅದ, ಟೆಲಿಗ್ರಾಮ್ ಗ್ರೂಪ್ ಅದ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ